ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ ಪಿಯುಸಿ ಕನ್ನಡ ಪದ್ಯ ಭಾಗ 4 ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ವಿವರಣೆಯ ಭಾಗ 3ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ವಿವರಣೆಗೆ ಹೋಗೋದಕ್ಕೆ ಮುಂಚೆ ನಾನು ನನ್ನ ಒಂದು ಹಿಂದಿನ ವಿಡಿಯೋದ ಸಂಕ್ಷಿಪ್ತ ಪುನರಾವರ್ತನೆಯನ್ನ ಮಾಡ್ತೇನೆ. ಸೀತೆಯನ್ನ ಅಯೋಧ್ಯ ನಗರದಿಂದ ಶರವೇಗದಿಂದ ಅಂದ್ರೆ ವಾಯುವೇಗದಿಂದ ಕಾಡಿನ ಕಡೆಗೆ ಕರೆದುಕೊಂಡು ಬಂದಂತಹ ಲಕ್ಷ್ಮಣನು ಗಂಗಾ ನದಿಯನ್ನ ದಾಟಿ ಕಾಡನ್ನ ಪ್ರವೇಶಿಸ್ತಾನೆ. ಆ ಘನಘೋರವಾಗಿರುವಂತಹ ಕಾಡು ಸೀತೆಗೆ ಯಾವ ರೀತಿ ಕಾಣುತ್ತದೆ ಅನ್ನೋದನ್ನ ಕವಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾನೆ. ಅದು ನನ್ನ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ. ಹಾಗಾದ್ರೆ ಘೋರವಾಗಿರುವಂತಹ ಕಾಡಿಗೆ ಕರೆದುಕೊಂಡು ಬಂದಂತಹ ಲಕ್ಷ್ಮಣನನ್ನ ಸೀತೆ ಯಾವ ರೀತಿಯಾಗಿ ಪ್ರಶ್ನಿಸ್ತಾಳೆ. ಇಲ್ಲಿ ಸೀತೆಯ ಪ್ರಶ್ನೆಗೆ ಮುಖ್ಯ ಉದ್ದೇಶ ಏನು ಅಂದ್ರೆ, ಸೀತೆಯು ತನ್ನ ಬಯಕೆಯಂತೆ ಶ್ರೀರಾಮನು ಋಷಿ ಮುನಿಗಳ ಆಶ್ರಮಕ್ಕೆ ಸಂದರ್ಶನಕ್ಕಾಗಿ ನನ್ನನ್ನ ಕಳುಹಿಸಿರುವನು ಅಂತಾನೆ ಭಾವಿಸಿರ್ತಾಳೆ. ಆದ್ರೆ ಲಕ್ಷ್ಮಣನು ತನ್ನನ್ನ ಈ ಮಹಾಘೋರ ಅರಣ್ಯಕ್ಕೆ ಕರೆತಂದದನ್ನು ನೋಡಿ ಅವಳಿಗೆ ಭಯವಾಗತೊಡಗುತ್ತೆ. ಆಗ ಲಕ್ಷ್ಮಣನನ್ನ ಸೀತೆಯು ಈ ಮುಂದಿನಂತೆ ಪ್ರಶ್ನಿಸ್ತಾಳೆ. ನೋಡಿ, ಈ ಪದ್ಯ ಭಾಗವನ್ನ ಓದ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಿ ಮುನಿಪೋತ್ತಮರ ಅಂದ್ರೆ ಮುನಿಪರು ಪ್ಲಸ್ ತಪೋತ್ತಮರ ಪಾವನದ ವನದ ಎಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಎಳೆ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಎಂದು ಜಾನಕಿ ಸುಯ್ದಳು. ಇನ್ನೊಂದ್ಸಲ ಓದ್ತೀನಿ ನೋಡಿ. ಎಲ್ಲಿ ಮುನಿಪರು ತಪೋತ್ತಮರ ಪಾವನದ ವನದ ಎಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಎಳೆ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಏಕೆ ತಂದೆ ಸೌಮಿತ್ರಿ ಎಂದು ಜಾನಕಿ ಸುಯ್ದಳು. ಇಲ್ಲಿ ಸುಹವಿ ಅಂದ್ರೆ ಹವಿಸ್ಸು ಅಂದ್ರೆ ಏನು ಅಂದ್ರೆ ದೇವತೆಗಳಿಗೆ ಆಹುತಿಗಾಗಿ ಅಂದ್ರೆ ಹೋಮ ಯಜ್ಞಗಳಲ್ಲಿ ದೇವತೆಗಳಿಗೆ ಆಹುತಿಗಾಗಿ ಕೊಡುವಂತ ತುಪ್ಪ, ಹಾಲು, ಧಾನ್ಯಗಳು ಮೊದಲಾದವುಗಳನ್ನ ಹವಿಸ್ಸು ಅಂತ ಹೇಳ್ತಾರೆ. ದಾರುಣದ ಅಂದ್ರೆ ಅತಿ ಭಯಂಕರವಾದ ಅಂದ್ರೆ ಘೋರವಾದ, ಅತಿ ಭಯಂಕರವಾದ ಅಂತ. ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡ, ಕುಟೀರ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರುವಂಗೆ ಆಶ್ರಮ, ಕಂಪು ಅಂದ್ರೆ ಸುವಾಸನೆ, ಪರಿಮಳ, ಘಮಲು ಅಂತಾನು ಅರ್ಥ ಬರುತ್ತೆ. ಸುಯ್ದಳು ಅಂದ್ರೆ ನಿಟ್ಟುಸಿರು ಬಿಟ್ಟಳು, ಎಡೆ ಅಂದ್ರೆ ಸ್ಥಳ ಅಥವಾ ಜಾಗ, ತಾಣ ಅಂತಾನು ಸಹ ಕರಿಬಹುದು. ಇಲ್ಲಿ ನಾನು ಇದಕ್ ಮುಂಚೆನೆ ನಿಮ್ಗೆ ಹೇಳ್ದಂಗೆ ಸೀತೆಯು ತನ್ನ ಬಯಕೆಯಂತೆ ಶ್ರೀರಾಮನು ನನ್ನನ್ನು ಋಷಿ ಮುನಿಗಳ ಆಶ್ರಮಕ್ಕಾಗಿ ಅವರ ಸಂದರ್ಶನಕ್ಕಾಗಿ ನನ್ನನ್ನು ಲಕ್ಷ್ಮಣ ಜೊತೆ ಕಳಿಸಿದ್ದಾನೆ ಅಂತಾನೆ ಭಾವಿಸಿದ್ಲು. ಆದ್ರೆ ಲಕ್ಷ್ಮಣನು ತನ್ನನ್ನ ಈ ಘೋರವಾಗಿರುವಂತಹ ಮಹಾ ಅರಣ್ಯಕ್ಕೆ ಕರೆದುಕೊಂಡು ಬಂದಿದ್ದನ್ನ ನೋಡಿ ಲಕ್ಷ್ಮಣನನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಏನಂತ ಅಂದ್ರೆ, ಲಕ್ಷ್ಮಣನೇ, ಎಲ್ಲಿ ಮುನಿಪರು ತಪೋತ್ತಮರ ಪಾವನದ ವನದ ಎಡೆಗಳು ಅಂದ್ರೆ ಪರಮ ಪವಿತ್ರವಾದ, ಪಾವನ ಅಂದ್ರೆ ಪವನ ಪರಮ ಪವಿತ್ರವಾದಂತಹ ಮುನಿಪರು ಅಂದ್ರೆ ಮುನಿಶ್ರೇಷ್ಠರು, ತಪಸ್ವಿಗಳ ಆಶ್ರಮದ ಎಡೆಗಳು ಅಂದ್ರೆ ಸ್ಥಳಗಳು, ಆ ಸ್ಥಳಗಳು ಎಲ್ಲಿ, ಈ ಕಾಡಿನಲ್ಲಿ ಎಲ್ಲೂ ಸಹ ಕಾಣಿಸ್ತಾ ಇಲ್ಲವಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಣನ ಪ್ರಶ್ನಿಸ್ತಾಳೆ. ಮುಂದುವರಿದು ನೋಡಿ, ಎಲ್ಲಿ ಸಿದ್ಧಾಶ್ರಮಗಳ ಅಂದ್ರೆ ಸಿದ್ಧಿಗಳ, ಸಾಧಕರಗಳ ಅಂದ್ರೆ ಯೋಗಿಗಳ ಒಂದು ಆಶ್ರಮಗಳು ಎಲ್ಲಿ, ಮಂಗಳಕರವಾಗಿರುವಂತಹ ಸಿದ್ಧಾಶ್ರಮಗಳ ಅಂದ್ರೆ ಸಿದ್ಧಿಗಳ, ಯೋಗಿಗಳ ಒಂದು ಮಂಗಳಕರವಾಗಿರುವಂತಹ ಆಶ್ರಮಗಳು ಎಲ್ಲಿ, ಮಂಗಳ ಸ್ಥಳಗಳು ಅಂದ್ರೆ ಮಂಗಳಕರವಾಗಿರುವಂತಹ ಒಳ್ಳೆಯ ಶುಭಕರವಾಗಿರುವಂತಹ ಸ್ಥಳಗಳು ಎಲ್ಲಿ, ಈ ಕಾಡಿನಲ್ಲಿ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ಅಂದ್ರೆ ಸುಹವಿ ಅಂದ್ರೆ ಅವಿಸ್ಸು. ಇದಕ್ ಮುಂಚೆನೆ ಹೇಳ್ದಂಗೆ ಹೋಮ ಅಥವಾ ಯಜ್ಞಕುಂಡಗಳಲ್ಲಿ ದೇವತೆಗಳಿಗಾಗಿ ಅರ್ಪಿಸುವಂತಹ ಆಹುತಿಯಾಗಿ ಕೊಡುವಂತಹ ತುಪ್ಪ, ಹಾಲು, ಧಾನ್ಯ ಮೊದಲಾದವುಗಳ ಒಂದು ಹವಿಸ್ಸು. ಅಂದ್ರೆ ಸಾಮಾನ್ಯವಾಗಿ ಆಶ್ರಮಗಳಲ್ಲಿ ಹೋಮಗಳು ನಿರಂತರವಾಗಿ ನಡೀತಾ ಇರ್ತವೆ. ಸುಹವಿಗಳು ಅಂದ್ರೆ ಹವಿಸ್ಸುಗಳಿಂದ ಅಂದ್ರೆ ಹೋಮಗಳಿಂದ ಬರುವಂತ ಕಂಪು ಅಂದ್ರೆ ಆ ಸುವಾಸನೆ, ಸುಹವಿಗಳ ಕಂಪು ಒಗೆದ ಪೊಗೆ ಅಂದ್ರೆ ಆ ಒಂದು ಹೋಮಗಳಿಂದ ಬರುವಂತಹ ಪರಿಮಳ ಭರಿತವಾಗಿರುವಂತಹ, ಆ ಹೋಮಗಳಿಂದ ಹೊರಹೊಮ್ಮುವಂತಹ ಪರಿಮಳ ಭರಿತವಾಗಿರುವಂತಹ ಹೊಗೆ, ಆ ಪರಿಮಳ ಎಲ್ಲೂ ಸಹ ನನ್ಗೆ ಕಾಣಿಸ್ತಾ ಇಲ್ಲ, ನಾನು ಗ್ರಾಣಿಸೋದಕ್ಕೆ ನನ್ಗೆ ಆ ಒಂದು ಕಂಪು ಸುವಾಸನೆನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಣನನ್ನ ಪ್ರಶ್ನಿಸ್ತಾಳೆ. ಹಾಗೆಯೇ ಅವಳು ಮುಂದುವರೆದು ಅಗ್ನಿಹೋತ್ರ ಅಂದ್ರೆ ಯಜ್ಞಕುಂಡದ
ಆ ಯಜ್ಞಕುಂಡದ ಕುಟೀರಗಳು ಅಂದ್ರೆ ಆಶ್ರಮಗಳು ಎಲ್ಲೂ ಸಹ ಕಾಣಿಸ್ತಾ ಇಲ್ಲ. ಅಂದ್ರೆ ಹೋಮವನ್ನ ಯಜ್ಞವನ್ನ ಮಾಡುವಂತಹ ಯಜ್ಞಕುಂಡದ ಒಂದು ಕುಟೀರಗಳು, ಆಶ್ರಮಗಳು ಎಲ್ಲೂ ಸಹ ಕಾಣಿಸ್ತಾ ಇಲ್ಲ. ಜೊತೆಗೆ ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಂದ್ರೆ ಆಶ್ರಮದಲ್ಲಿ ಹೊರಹೊಮ್ಮುವಂತಹ ಪರಿಚಿತವಾಗಿರುವಂತಹ ವೇದಘೋಷಗಳು, ವೇದಶಾಸ್ತ್ರದ ಧ್ವನಿಗಳು ಎಲ್ಲೂ ಸಹ ಕೇಳಿ ಬರುತ್ತಿಲ್ಲವಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ, ಅಲ್ಲಿಗೆ ಒಯ್ಯದೆ ಅಂದ್ರೆ ಇವೆಲ್ಲವೂ ಸಹ ಇರುವ ಸ್ಥಳಕ್ಕೆ ನನ್ನನ್ನ ಕರೆದುಕೊಂಡು ಹೋಗದೆ ದಾರುಣದ ಕಟ್ಟಡವಿಗೆ ಏಕೆ ತಂದೆ? ಅಂದ್ರೆ ದಾರುಣದ ಅಂದ್ರೆ ಅತಿ ಭಯಂಕರವಾಗಿರುವಂತಹ ಈ ದಟ್ಟಡವಿ ಅಂದ್ರೆ ದಟ್ಟವಾದಂತಹ ಈ ಅರಣ್ಯಕ್ಕೆ ನನ್ನನ್ನ ಏಕೆ ಕರೆದು ತಂದಿರುವೆ ಸೌಮಿತ್ರಿ ಅಂದ್ರೆ ಲಕ್ಷ್ಮಣ, ನನ್ನನ್ನ ಏಕೆ ಕರೆದು ತಂದಿರುವೆ ಅಂತ ಹೇಳ್ಬಿಟ್ಟು ಹೇಳು ಎಂದು ಜಾನಕಿ ಸುಯ್ದಳು ಅಂತ. ಭಯದಿಂದ ಅವಳು ಜಾನಕಿ ಅಂದ್ರೆ ಸೀತೆಯು ಲಕ್ಷ್ಮಣನನ್ನ ಭಯದಿಂದ ನಿಟ್ಟುಸಿರು ಬಿಡುತ್ತಾ ಲಕ್ಷ್ಮಣನನ್ನ ಕೇಳ್ತಾಳೆ. ತನ್ನ ಅತ್ತಿಗೆ ಆಗಿರುವಂತಹ ಸೀತೆಯು ಲಕ್ಷ್ಮಣನನ್ನ ಕೇಳಿದಂತಹ ಈ ಪ್ರಶ್ನೆಗೆ ಲಕ್ಷ್ಮಣನು ಯಾವ ರೀತಿಯ ಪ್ರತಿಕ್ರಿಯಿಸ್ತಾನೆ? ಅವನು ಒಂದು ರೀತಿಯಲ್ಲಿ ದ್ವಂದ್ವದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ. ಅವನಿಗೆ ಏನು ಹೇಳೋದಕ್ಕೆ ಸಹ ತೋಚಿಸ್ತಾ ಇಲ್ಲ. ಅವನೊಂದು ರೀತಿಯಲ್ಲಿ ದುಃಖದಲ್ಲೇ ಇದ್ದಾನೆ. ಅದನ್ನ ನೋಡಿ ಕವಿ ಇಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ, ನರನಾಥ ಕೇಳಿ. ಇಲ್ಲಿ ಇದಕ್ ಮುಂಚೆನೆ ನಾನು ಹೇಳ್ದಂಗೆ ಈ ಕತೆ ಹೇಗೆ ಹೇಳ್ತಾ ಇದೆ ಅಂದ್ರೆ, ಮಹಾಭಾರತದ ಕಥೆಯಲ್ಲಿ ವೈಶಂಪಾಯನ ಋಷಿಗಳು ಅಂದ್ರೆ ವೈಶಂಪಾಯನ ಮಹರ್ಷಿಗಳು ಅಂದ್ರೆ ವೈಶಂಪಾಯನ ಋಷಿಗಳ ಶಿಷ್ಯನಾಗಿರುವಂತಹ ಯಾರು? ಜೈಮಿನಿ ಋಷಿ. ಜೈಮಿನಿಯು ಈ ಕಥೆಯನ್ನ ಬರೀತಾ ಇದ್ದಾನೆ. ವೈಶಂಪಾಯನ ಮುನಿಗಳು ಜನಮೇಜಯ ರಾಜನಿಗೆ ಈ ಒಂದು ಸೀತಾ ಪರಿತ್ಯಾಗದ ಕಥೆಯನ್ನ ಹೇಳ್ತಾ ಇದ್ದಾರೆ. ಆ ಒಂದು ಕಥೆಯನ್ನ ಹೇಳ್ತಾ ಇರೋದ್ರಿಂದ ನರನಾಥ ಇಲ್ಲಿ ಮೊದಲನೇ ಪದ್ಯದಲ್ಲಿ ಅರಸ ಕೇಳ್ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಬಂತು. ಅಂದ್ರೆ ಅರಸ ಅಂದ್ರೆ ಜನಮೇಜಯ ರಾಜನೇ ಕೇಳು, ನಾನು ಹೇಳ್ತಾ ಇರುವಂತ ಕಥೆಯನ್ನ ಕೇಳು ಅಂತ ಹೇಳ್ಬಿಟ್ಟು ಪ್ರಾರಂಭಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ನರನಾಥ ಅಂದ್ರೆ ಇಲ್ಲಿ ಯಾರು? ಜನಮೇಜಯ ರಾಜ ಅಂದ್ರೆ ಅರಸನೇ ಕೇಳು, ನರನಾಥ ಕೇಳ್. ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನ್ನು ಆಡದೆ ಮನದುಳ್ ಉರೆನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದಪನೋ ಮೇನ್ ಉಸಿರದಿರ್ದಪೆನೋ ನಿಷ್ಠೂರದೊಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದೆಪನ್ ಎಂತೋ ಪೋಗದಿರ್ದೊಡೆ ಸಹೋದರನು ಅದೇನೆಂದಪನೋ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಇಲ್ಲಿ ಲಕ್ಷ್ಮಣನ ಒಂದು ಏನಂತಾರೆ ದುಃಖದ ಮಾತುಗಳನ್ನ ಜನಮೇಜಯ ರಾಜನು ಇಲ್ಲಿ ಜನಮೇಜಯನಿಗೆ ವೈಶಂಪಾಯನ ಋಷಿಗಳು ಹೇಳ್ತಾ ಇದ್ದಾರೆ. ಜನಮೇಜಯ ರಾಜನಿಗೆ ವೈಶಂಪಾಯನ ಋಷಿಗಳು ಅಂದ್ರೆ ಸೀತೆಯು ಕೇಳಿದಂತಹ ಪ್ರಶ್ನೆಗಳಿಗೆ ನೀನು ಯಾಕೆ ಮಹರ್ಷಿಗಳ ಒಂದು ಆಶ್ರಮಕ್ಕೆ ನನ್ನನ್ನ ಕರೆದುಕೊಂಡು ಹೋಗದೆ ನನ್ನ ಆಸೆಯಂತೆ ನನ್ನ ಇಚ್ಛೆಯಂತೆ ಋಷಿಗಳ ಒಂದು ಸಂದರ್ಶನಕ್ಕಾಗಿ ಶ್ರೀರಾಮನು ನನ್ನನ್ನು ಕಳಿಸಿದ್ದಾನೆ ಅಂತಾನೆ ಸೀತೆ ಭಾವಿಸಿದ್ದಾಳೆ. ಆದ್ರೆ ಅಲ್ಲಿಗೆ ನನ್ನನ್ನ ಕರೆದುಕೊಂಡು ಹೋಗದೆ ನೀನ್ ಯಾಕೆ ಈ ಘೋರವಾಗಿರುವಂತ ಮಹಾ ಅರಣ್ಯಕ್ಕೆ ನನ್ನನ್ನು ಕರೆದುಕೊಂಡು ಬಂದಿರುವೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣನ ಸೀತಾದೇವಿ ಪ್ರಶ್ನೆ ಮಾಡಿದಾಗ ಆ ಒಂದು ಉತ್ತರವಾಗಿ ಲಕ್ಷ್ಮಣ ಯಾವ ರೀತಿಯಾಗಿ ತಳಮಳಗೊಳ್ತಾನೆ ಎನ್ನುವಂತಹ ಒಂದು ಲಕ್ಷ್ಮಣನ ಭಾವೋದ್ವೇಗದ ಒಂದು ದುಃಖದ ಭಾವನೆಯನ್ನ ಇಲ್ಲಿ ಕವಿ ಈ ರೀತಿಯಾಗಿ ವಿವರಿಸ್ತಾರೆ. ಅದನ್ನ ಜನಮೇಜಯ ರಾಜನಿಗೆ ವೈಶಂಪಾಯನ ಋಷಿಗಳು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸಲ ಈ ಭಾಗವನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. ನರನಾಥ ಕೇಳ್, ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನ್ನು ಆಡದೆ ಮನದೊಳ್ ಉರೆನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ ನಿಷ್ಠೂರದೊಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪೆನ್ ಎಂತೋ ಪೋಗದಿರ್ದೊಡೆ ಸಹೋದರನು ಅದೇನೆಂದಪನೋ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಪದಗಳ ಅರ್ಥಕ್ಕೆ ಹೋದ್ರೆ ನರನಾರ್ಥ ಅಂದ್ರೆ ಅರಸ, ಅವನಿಸುತ್ತೆ ಅಂದ್ರೆ ಗೊತ್ತಿರೋ ಹಂಗೆ ಸೀತೆ, ಆಡದೆ ಅಂದ್ರೆ ಏಳದೆ, ಮನದೊಳ್ ಅಂದ್ರೆ ಮನದೊಳಗೆ, ಎಂದ ಅಂದ್ರೆ ಹೇಳಿದ, ತರುಣಿ ಕುಲ ತರಣಿ ಅಂದ್ರೆ ಸೂರ್ಯ, ತರಣಿ ಕುಲ ಅಂದ್ರೆ ಸೂರ್ಯ ವಂಶ ಅಂತ, ಬೇಗುದಿ ಅಂದ್ರೆ ಸಂತಾಪ, ಉರೆ ಅಂದ್ರೆ ಬಹಳವಾಗಿ, ಹೋಗು ಅಂದ್ರೆ ಇದಕ್ ಮುಂಚೆನೆ ಹೋಗು ಅಂದ್ರೆ ಪಾಕಾರ ಹಾಕಾರವಾಗುತ್ತೆ ಹೊಸಗನ್ನಡಕ್ಕೆ ಬಂದಾಗ, ಬೇಗುದಿಗೊಳ್ಳು ಅಂದ್ರೆ ದುಃಖದಿಂದ ಬೆಂದು ಹೋಗು ಅಂತ. ಅಂದ್ರೆ ವೈಶಂಪಾಯನ ಮಹರ್ಷಿಗಳು ಜನಮೇಜಯ ರಾಜನಿಗೆ ಈ ಕಥೆನ ಹೇಳ್ತಾ ಇರೋದ್ರಿಂದ ನರನಾಥ ಕೇಳು ಅಂದ್ರೆ ಅರಸನೇ ಕೇಳು, ನಾನು ಹೇಳ್ತಾ ಇರುವಂತ ಈ ಒಂದು ವಿಷಯವನ್ನ ಕೇಳು ಅಂತ ಹೇಳ್ತಾ ಅವ್ರು ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅಂದ್ರೆ ಮುಂದುವರಿಸ್ತಾ ಹೀಗೆಂದು ಹೇಳ್ತಾರೆ. ಏನಂದ್ರೆ ಸೀತೆಯು
ತನ್ನನ್ನ ಘೋರವಾದಂತ ಅರಣ್ಯಕ್ಕೆ ಕರೆದು ತಂದುದನ್ನ ಏಕೆ ಅಂತ ಹೇಳ್ಬಿಟ್ಟು ಲಕ್ಷ್ಮಣ ಪ್ರಶ್ನಿಸಿದ್ದಾಗ, ಅವನಿಸುತ್ತೆ ನುಡಿದಂತಹ ಮಾತಿಗೆ ಉತ್ತರವನ್ನು ಆಡದೆ, ಅವನಿಸುತ್ತೆ ನುಡಿದ ಮಾತಿಗೆ ಉತ್ತರವನ್ನು ಆಡದೆ ಮನದೊಳ್ ಉರೆನೊಂದು. ಅವನಿಸುತ್ತೆ ಅಂದ್ರೆ ಇಲ್ಲಿ ಯಾರು? ಸೀತೆಯು ನುಡಿದಂತಹ ಮಾತಿಗೆ ಉತ್ತರವನ್ನು ಆಡದೆ ಅಂದ್ರೆ ಉತ್ತರವನ್ನು ಹೇಳದೆ, ಉತ್ತರಿಸದೆ ಮನದೊಳ್ ಅಂದ್ರೆ ಮನಸ್ಸಿನಲ್ಲಿಯೇ ಉರೆ, ಉರೆ ಅಂದ್ರೆ ಬಹಳವಾಗಿ, ಉರೆ ಅಂದ್ರೆ ಬಹಳವಾಗಿ ನೊಂದನು, ನೊಂದು ಅಂದ್ರೆ ನೊಂದನು ಅಂದ್ರೆ ಸೀತೆಯ ಮಾತಿಗೆ ಲಕ್ಷ್ಮಣನು ಏನನ್ನೂ ಉತ್ತರವನ್ನ ಹೇಳದೆ ಮನಸ್ಸಿನಲ್ಲಿ ಅತೀವವಾಗಿ ಬಹಳವಾಗಿ ನೊಂದನು. ಅವನ ಮನಸ್ಸಿಗೆ ಬಹಳ ನೋವು ಉಂಟಾಯಿತು. ಜೊತೆಗೆ ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದಪೆನೋ ಮೇಣ್ ಉಸಿರದಿರ್ದಪೆನೋ ನಿಷ್ಠೂರದೊಳು. ಅಂದ್ರೆ ರಾಘವೇಶ್ವರನು ಅಂದ್ರೆ ರಾಘವೇಶ್ವರ ಅಂದ್ರೆ ಇಲ್ಲಿ ಯಾರು? ರಾಮನು. ರಾಮನು ಹೇಳಿರುವಂತಹ ಎಂದ ಅಂದ್ರೆ ರಾಮನು ಹೇಳಿದ, ರಾಘವೇಶ್ವರನು ಎಂದ ಅಂದ್ರೆ ರಾಮನು ಹೇಳಿದಂತಹ ಹೇಳಿದಂತಹ ಕಷ್ಟಮಂ ಪೇಳ್ದಪೆನು ಮೇಣ್ ಉಸಿರದಿರ್ದಪೆನು ನಿಷ್ಠೂರದೊಳು ಅಂದ್ರೆ ಅತ್ಯಂತ ಕಷ್ಟಕರವಾದಂತಹ ರಾಮನು ಹೇಳಿರುವಂತಹ ಮಾತುಗಳನ್ನ ಮೇಣ್ ಅಂದ್ರೆ ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ನಾನು ಸೀತೆಗೆ ಹೇಗೆ ನಿಷ್ಠೂರದೊಳು ಅಂದ್ರೆ ನಿಷ್ಠೂರದಿಂದ ಎಲ್ಲವನ್ನ, ಉಸಿರದಿರ್ದಪೆನು ಅಂದ್ರೆ ಎಲ್ಲವನ್ನ ಹೇಗೆ ಹೇಳಲಿ, ಹೇಗೆ ನಿಷ್ಠುರದಿಂದ ಎಲ್ಲವನ್ನ ತಿಳಿಸುವುದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಣನು ಚಿಂತಿಸ್ತಾನೆ. ಅಂದ್ರೆ ಸೀತೆಯು ಕೇಳಿದಂತಹ ಮಾತಿಗೆ ಇವನು ಮನದಲ್ಲೇ ತಳಮಳಗೊಳ್ತಾ ಇದ್ದಾನೆ. ಹೇಗೆ ರಾಘವೇಶ್ವರನು ಹೇಳಿರುವಂತ ಅಂದ್ರೆ ರಾಮನು ಹೇಳಿರುವಂತಹ ಮಾತುಗಳನ್ನ ನಾನು ನಿಷ್ಠೂರದಿಂದ ಸೀತೆಗೆ ಹೇಗೆ ಈ ವಿಷಯವನ್ನೆಲ್ಲವನ್ನು ಸಹ ತಿಳಿಸಲಿ ಅಂತ ಹೇಳ್ಬಿಟ್ಟು ಚಿಂತಿಸ್ತಾನೆ. ನೋಡಿ, ಹಾಗೆ ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪನ್ ಎಂತೋ. ಅಂದ್ರೆ ತರಣಿ ಕುಲ ಅಂದ್ರೆ ತರಣಿ ಅಂದ್ರೆ ಸೂರ್ಯ, ಅಂದ್ರೆ ತರಣಿ ಕುಲ ಅಂದ್ರೆ ಸೂರ್ಯವಂಶ. ಸೂರ್ಯವಂಶದ ಸಾರ್ವಭೌಮ ಯಾರು? ಅಂದ್ರೆ ಸೂರ್ಯವಂಶದ ಸಾರ್ವಭೌಮ ಅಂದ್ರೆ ರಾಜ. ಸೂರ್ಯವಂಶದ ಸಾರ್ವಭೌಮ ಈಗ ಯಾರು? ರಾಮನು. ಅಂದ್ರೆ ಸೂರ್ಯವಂಶದ ಸಾರ್ವಭೌಮನಾಗಿರುವಂತಹ ಶ್ರೀರಾಮನ ರಾಣಿ ಅಂದ್ರೆ ಸೀತೆಯನ್ನ ಬನದೊಳ್ ಅಂದ್ರೆ ಕಾಡಿನಲ್ಲಿ, ಬನ ಅಂದ್ರೆ ವನ ಅಂದ್ರೆ ತತ್ಸಮ ತದ್ಭವ ಅಂದ್ರೆ ಅರಣ್ಯದಲ್ಲಿ ಇರಿಸಿ ಪೋದಪೆನೋ ಎಂತು ಅಂದ್ರೆ ಕಾಡಿನಲ್ಲಿ ನಾನು ಸೀತಾ ದೇವಿಯನ್ನ ಬಿಟ್ಟು ನಾನು ಹೇಗೆ ಅಯೋಧ್ಯೆಗೆ ಹಿಂದಿರುಗುವುದು ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಣನು ಚಿಂತಿಸ್ತಾನೆ. ಹೋಗದಿರ್ದೊಡೆ, ಇಲ್ಲಿ ನೋಡಿ ಅವನು ಒಂದು ವೇಳೆ ನಾನು ಸೀತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಅಂದ್ರೆ ಹೋಗದೇ ಇದ್ದರೆ, ಹೋಗದಿರ್ದೊಡೆ ಅಂದ್ರೆ ಹೋಗದಿದ್ದರೆ ಸಹೋದರನು ಅದೇನೆಂದಪನೋ ಅಂದ್ರೆ ಒಂದು ವೇಳೆ ಸೀತಾ ಮಾತೆಯನ್ನ ನಾನು ಕಾಡಿನಲ್ಲಿ ಬಿಟ್ಟು ಹೋಗದಿರ್ದೊಡೆ ಅಂದ್ರೆ ಹೋಗದೇ ಇದ್ದರೆ ಸಹೋದರನಾದಂತಹ ಶ್ರೀರಾಮನು ನನ್ನನ್ನ ಏನಂದುಕೊಳ್ಳುವನು, ಏನನ್ನುವನು, ಹೀಗೆ ಅವನು ಚಿಂತಿಸುತ್ತಾ ಹಾ ಎಂದು ಲಕ್ಷ್ಮಣನು ಬೆಂದು ಬೇಗುದಿಗೊಂಡನು. ಹಾ ಅಂತ ಹೇಳ್ಬಿಟ್ಟು ನಿಟ್ಟುಸಿರನ್ನ ಬಿಡುತ್ತಾ ಲಕ್ಷ್ಮಣನು ಬೇಗುದಿ ಅಂದ್ರೆ ಸಂತಾಪ ಅಂದ್ರೆ ದುಃಖದಿಂದ ಅವನು ಬೆಂದು ಹೋದನು. ಇಲ್ಲಿ ಎರಡೂ ಕೆಲಸಗಳು ಸಹ ಲಕ್ಷ್ಮಣನಿಗೆ ತುಂಬಾ ಕಷ್ಟಕರವಾಗಿರುವಂತಹ ಕೆಲಸಗಳಾದವು. ಇದನ್ನ ಕಂಡಂತಹ ಲಕ್ಷ್ಮಣನು ದೀರ್ಘವಾಗಿ ನಿಟ್ಟುಸಿರನ್ನ ಬಿಟ್ಟನೆ ಹೊರತು ಅವನು ಸೀತೆಯ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿಲ್ಲ. ಯಾಕಂದ್ರೆ ಅವನು ಮುಂದೆ ಇರುವಂತಹ ಎರಡು ತುಂಬಾ ಕಷ್ಟಕರವಾಗಿರುವಂತಹ ಕೆಲಸಗಳು ಏನು ಅಂದ್ರೆ ಸೀತೆಯನ್ನ ರಾಮನು ಕಾಡಿನಲ್ಲಿ ಬಿಟ್ಟು ಬಾ ಅಂತ ಹೇಳಿದ್ದನ್ನ ಸೀತೆಗೆ ತಿಳಿಸುವುದು, ಇನ್ನೊಂದು ಸೀತೆಯನ್ನ ಕಾಡಿನಲ್ಲಿ ಒಬ್ಬಳೇ ಒಂಟಿಯಾಗಿ ಬಿಟ್ಟು ಅಯೋಧ್ಯೆಗೆ ನಂತರ ನಡೆಯುವುದು, ಅಯೋಧ್ಯೆಗೆ ಹೊರಡುವುದು. ಇವೆರಡೂ ಸಹ ತುಂಬಾ ಕಷ್ಟಕರವಾಗಿರುವಂತಹ ಕೆಲಸಗಳು. ಒಂದು ರೀತಿಯಲ್ಲಿ ಲಕ್ಷ್ಮಣ ಸಂದಿಗ್ಧವಾಗಿರುವಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈ ಒಂದು ವಿಚಾರವನ್ನ ಸೀತೆಗೆ ಯಾವ ರೀತಿಯಾಗಿ ಒಂದು ಮುಂದಿನ ಪದ್ಯದಲ್ಲಿ ಕವಿ ಯಾವ ರೀತಿಯಾಗಿ ಲಕ್ಷ್ಮಣನ ಬಾಯಿಂದ ಸೀತೆಗೆ ರಾಮನ ಒಂದು ನಿರ್ಧಾರವನ್ನ, ರಾಮನು ಪರಿತ್ಯಾಗ ಮಾಡಿರುವಂತಹ ವಿಷಯವನ್ನ ಸೀತೆಗೆ ಹೇಗೆ ದುಃಖದಿಂದ ವಿವರಿಸ್ತಾನೆ ಅನ್ನೋದನ್ನ, ಹಾಗೂ ಅದನ್ನ ಕೇಳಿದಂತಹ ಸೀತೆಯ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ, ಅವಳ ದುಃಖದ ಒಂದು ಉನ್ಮಾದದ ಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನನ್ನ ಒಂದು ಮುಂದಿನ ವಿವರಣೆಯಲ್ಲಿ ನಾನು ನಿಮ್ಗೆ ವಿವರಿಸ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.